ಮತ್ತೇನ್ಪ ಎಲ್ಲ ಆರಾಮೈತ್ಲ ಕಾಕ? ಏನ್ ಆರಾಮಿರತ್ತೋಪ, ನನ್ನ ಮುಕ್ಳಿ ಹರಿದ 12 ಆಗೈತಿ. ಯಾವ ಆಡವಲ್ಲ ನಾರ್ ಎಟ್ಟದ ಹೊಡಿದು ಡೂಪ್ಲೇಸಿ ಗ್ರೀನ ಇವ್ರಿಬ್ರು ಇದ್ದು ಉಪಯೋಗಿಲ್ಲ. ಏನ್ ಹೊಡ್ಯಾಂಗಿಲ್ಲ ಬಿಡಂಗಿಲ್ಲ ನೋವ್ನ. ಇಲ್ಲಿ ಬಿಡು, ಸಮಾಧಾನ. ಮತ್ತೆ ವೈನಿ ಏನಂತಾಳು? ಆಕಿನೇನ್ ಕೇಳ್ತಿಪ್ಪ, ದೂಸಚ್ಚ ವಾಟದ ಹಾಕೊಡ್ತಾಳ. ಕಪ್ನ್ಯಾಗ ಹಾಕೊಡಂದ್ರ ನಿಮ್ ಕಡೆ 16 ವರ್ಷ ಆದ ಕಪ್ ಎಲ್ಲೈತಿ ಕೇಳ್ತಾಳ ನನ್ನ. 5 ಮ್ಯಾಚ್ದಾಗ ಒಂದು ಸಲ ಗೆದ್ದಿಲ್ಲ, ಮತ್ ಮುಂದಿನ ಸಲ ಹೆಂಗಪ್ಪ ಹಿಂಗಾದ್ರ? ಏನ್ ಮಾಡುದು ಬಿಡ್ರಿ, ನೋನ್ ನಶೀಬ ಗಾಂಡು ಐತಿ. ನಾರ್ ಏನ್ ಮಾಡ್ಲಿ, ಅದಕ್ಕ ಒಂದ್ ಪ್ಲಾನ್ ಮಾಡೀನ್ರಿ. ಎಗ್ರೆಸ್ ಅಂಗಡಿ ಪಾರಿ ಅಂಗಡ್ಯಾಗ ರೋಹಿತ್ ಕಾಕ ಬಂದಿದ್ರಿ. ಅವ ಮುಂದಿನ ಸಲ ನಮ್ ಟೀಮಿಗೆ ಆಡ್ತನಂತ ಹೇಳ್ರಿ. ಹೌದನ್ರಿ? ಚಲೋ ಆತು. ನಿಮ್ ಫ್ಯಾನ್ಸ್ಗಳಿಗೆ ಏನಾದ್ರು ಒಂದು ಮಾತು ಹೇಳ್ತಾರೆ ಹೇಳ್ರಿ ಈಗ. ಮತ್ತ ನಮ್ಗ ನಮ್ಮ ಮನಸ್ಸು ಒಳ್ಳೇದ್ ಮಾಡ್ರ ದೇವರು ಅಷ್ಟ. ಒಟ್ಟ ಹುಲಿಗೋಡ್ರೆ ಅಂಜಾಕ್ ಹೋಗ್ಬೇಡ್ರಿ. ಈ ಸಲ ಕಪ್ ನಮ್ದು. ಇನ್ ಮುಂದೆ ಹೊಸ ಅಧ್ಯಾಯ ಚಲೋ ಆಕೈತಿ. ಮಂಡಿ ಮ್ಯಾಚ್ರೆ ನೋಡ್ಯಾರ ಇಲ್ಲೋ, ಸೆಂಚುರಿ ಬಡ್ದೇನು ಅಷ್ಟಾದ್ರೂ ಗೆಲ್ಲಕ್ ಆಗ್ಲಿಲ್ಲ ನಮ್ಗೆ. ಈ ಮ್ಯಾಕ್ಸ್ವೆಲ್ಲ 6 ದೇಶಕ್ಕೆ ಆಡಂದ್ರ ತಿನ್ನಿಕಾಡ್ ಬಡಿತಾನ. ನಾವು ನಮ್ಮ RCB ಕಡೆ ಬಡಿ ಅಂದ್ರೆ 1-2 ರನ್ ತೆಗೆದು ಔಟ್ ಹಾಕೊಂಡು ತಲೆ ಮೇಲೆ ತಲೆ ಬೀಳಿ. ಈ ಸಲ ಬಿಟ್ಟು ಕೊಡೋದ್ ಬ್ಯಾಡ್ ನೋಡ. ನಮ್ಮ RCB ಮ್ಯಾನೇಜ್ಮೆಂಟ್ದವ್ರ ಮುಂದೆ ನಿಂತು ಹೋಗೋದು ಒಂದೇ ಹೋದೈತಿ. ಇಷ್ಟಾದ್ರೂ ಈ ಸಲ ಕಪ್ ಗೆಲ್ಲುದ. ಹುಲಿಗೋಡ್ರಿ ಪಟಾಕ್ಷಿ ಇಟ್ಕೋರಿ, ಚವಡ್ಯಾಗ ಪಟಾಕ್ಷಿ ಹಚ್ಚುದ, ಮತ್ತ ಅಂಕಲ್ಗಳು ಮಕ್ಕಳಿಗೆ ಹೋದೇನ. ಈ ಸಲ ಕಪ್ ನಮ್ದೇ. ಗೆದ್ದು ಊರಾಗೆಲ್ಲ ಮೆರವಣಿಗೆ ಮಾಡುದ ಬಿಡಂಗಿಲ್ಲ. ಆತಳ ಹುಲಿಗೋಡ್ರೆ ಬೇಟೆಗನು ಮುಂದಿನ ಮ್ಯಾಚ್ದಾಗ ಅಲ್ಲಿ ತನ. ಜೈ RCB.